ಮೋರೆ ನೀನ್ ಬರ್ತಡೇ ಮಾಡಲ್ಲ. ಏಯ್ ನೀನ್ ಬರ್ತಡೇ ಮಾಡಲ್ವೋ? ನಿಜ ಮಾಡಲ್ಲ. ಯಾಕೆ ಮಾಡಲ್ಲ? ಮಾಡಲ್ಲ ಕಣ. ಹಾಯ್ ಹಾಲ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಕುಮಾರ್ ಕ್ರಿಯೇಷನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ಒಂದು ವಾರದ ವ್ಲಾಗ್ ಆಗಿದೆ. ನಾವು ಮೊದಲಿದ್ದಂಥ ಮನೆಗೆ ಭೇಟಿ ಕೊಟ್ವಿ. ಹಿಂಗೆ ಓನರ್ ಮನೆಗೆ ಆಂಟಿ ಕರೆದಿದ್ರು. ಆಂಟಿ ಹತ್ರ ಮಾತಾಡೋಣ ಅಂದ್ಬಿಟ್ಟು ಮನೆಗೆ ಬಂದ್ವಿ. ಸೊ ಹಂಗೆ ಮನೆ ನೋಡೋಣ ಅಂದ್ಬಿಟ್ಟು ಮತ್ತೆ ಅದೇನೋ ಗೊತ್ತಿಲ್ಲ, ಮೊದಲಿದ್ದ ಮನೆ ತುಂಬ ಸೆಳೆಯುತ್ತೆ, ಬಿಟ್ಟು ಹೋಗೋಕ್ಕೆ ಮನಸ್ಸಿರಲಿಲ್ಲ ಅಲ್ವಾ. ಒಂಥರ ತುಂಬ ಇಷ್ಟ ನನಗೆ ಈ ಮನೆ. ಆಮೇಲೆ ಗುಬ್ಬಚ್ಚಿ ಗೂಡೆಲ್ಲ ಕಟ್ಟಿತ್ತು, ಅಂದರೆ ನಾವು ಇರುವಾಗಲೇ ಕಟ್ಟಿತ್ತು. ಅದೆಲ್ಲ ಕಿತ್ತಾಕಿದ್ರೆ ಪಾಪ ಅನಿಸ್ಬಿಟ್ಟು ಅದು ಹಾಗೆ ಬಿಟ್ಟಿದ್ವಿ. ಅವರು ಪೇಂಟ್ ಮಾಡಿಸ್ಬೇಕು ಅಂತೆಲ್ಲ ನೀಟ್ ಮಾಡ್ಕೊತಾಯಿದ್ರು. ಅದು ಗುಬ್ಬಚ್ಚಿ ಗೂಡು ಎಲ್ಲ ಕೆಳಗಡೆ ಬಿದ್ದಿತ್ತು. ಸೊ ಅದರಲ್ಲಿ ಏನೂ ಇರಲಿಲ್ಲ, ಎಲ್ಲ ಅದಕ್ಕೆ ತೆಗ್ದಾಕ್ಬಿಟ್ಟಿದ್ರು. ಗುಬ್ಬಚ್ಚಿ ಆಚೆ ಹೊರಟೋಗಿತ್ತು. ನೋಡಿ, ನಾನು ಹಿಂದೆ ವಾಶ್ರೂಮ್ ಬಾಗ್ಲಾದಾಗದೇ ಹಾಕ್ಕೊತಾ ಇದ್ದೆ. ಗಾಳಿ ಕಣ್ರಿ ಅದು, ಹಂಗೆ ಹಾಕ್ಕೊತಿರೋದು. ಮನೆಯಲ್ಲಿ ಗಾಳಿ ಬೆಳಕು ತುಂಬ ಚೆಂದಾಗಿ ಬರುತ್ತೆ. ಅಡುಗೆ ಮನೆ, ದೇವ್ರ ಮನೆ ಎಲ್ಲನೂ ನನಗೆ ತುಂಬ ಇಷ್ಟ. ಅಟ್ಯಾಚ್ಮೆಂಟ್ ಇದು. ನಮ್ಮ ಎಲ್ಲ ನೆನಪುಗಳು ಈ ಮನೆಯಲ್ಲಿ ಉಳಿದಿದೆ. ಅಷ್ಟು ಇಷ್ಟ ನನಗೆ. ಮದುವೆ ಆಗಿ ಒಂದು 4 ವರ್ಷಕ್ಕೇನೋ ನಾವು ಈ ಮನೆಗೆ ಬಂದಿದ್ದು. ಅದಾದಮೇಲೆ ಮಗು ಪ್ರೆಗ್ನೆಂಟು, ಮಗು ಬಾಣಂತನದಿಂದ ಮುಗಿಸ್ಕೊಂಬಂದು ಮಗು ಆಟ ಆಡ್ತಿದ್ದಿದ್ದು ಎಲ್ಲನೂ ತುಂಬ ಖುಷಿ ಕೊಡುತ್ತೆ. ಇದೆಲ್ಲ ನೆನಪು. ಆಮೇಲೆ ಇನ್ನೊಂದೆರಡು ವಸ್ತುಗಳು ಕೂಡ ಇದರಲ್ಲೇ ಇದ್ವು. ಸೊ ಅದನ್ನು ಕೂಡ ತಗೊಂಡು ಹೋಗೋಣ ಅಂದ್ಬಿಟ್ಟು ನಾವು ಈ ಮನೆಗೆ ಬಂದಿದ್ದು. ಇನ್ನು ನಾನು ತುಂಬ ವರ್ಷ ಆಗಿತ್ತು ಜ್ಯುವೆಲರಿ ಶಾಪಿಂಗ್ ಮಾಡಿ. ಒಂದು ಓಲೆ ತುಂಬ ಇಷ್ಟಪಟ್ಟಿದ್ದೆ ಡಿಸೈನು. ಅದನ್ನು ಅವತ್ತಿಂದನೂ ಮಾಡಿಸ್ಕೊಬೇಕು ಅಂದ್ಕೊಂಡಿದ್ದೆ. ಅದು ಗಳಿಗೆ ಇವಾಗ ಕೂಡ ಬಂತು. ಇದೆ ಅದು ಓಲೆ. ಈ ಓಲೆ ಥರನೇ ಸೇಮ್ ನನಗೆ ಬೆಳ್ಳಿ ಓಲೆ ಇತ್ತು ನನ್ನ ಹತ್ರ, ಸೇಮ್ ಟು ಸೇಮ್ ಬೆಳ್ಳಿ ಓಲೆ. ಸೊ ನನಗದು ತುಂಬ ಇಷ್ಟ ಆಗಿತ್ತು. ಹಾಕ್ಕೊಂಡಾಗೆಲ್ಲ ನನಗೆ ಏನು ಇರಿಟೇಟಿಂಗ್ ಆಗೋದು ಆ ಥರ ಏನೂ ತೊಂದರೆ ಕೊಡ್ತಿರಲಿಲ್ಲ ಇದೇ ಓಲೆ ಅದು. ಸೊ ಹಾಗಾಗಿ ಇದೇ ಥರ ಚಿನ್ನದ ಮಾಡಿಸ್ಕೊಂಡ್ರೆ ಹೆಂಗೆ ಅಂತ ಅನ್ನಿಸ್ತು ನನಗೆ. ಸುಮ್ಮನೆ ಡಿಸೈನ್ ಮಾಡಿಸ್ಕೊಳ್ಳೋದ್ಕಿಂತ ಡೈಲಿ ಯೂಸ್ಗೆ ಈ ಥರ ಮಾಡಿಸಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಹಾಗಾಗಿ ಅದು ಇವಾಗ ಕಾಲ ಕೂಡ ಬಂತು. ಇಲ್ಲಿ ಗೊತ್ತಿರೋರೇ ಆಚಾರ್ಯ ಇದ್ದರು, ನಮ್ಮ ಫ್ರೆಂಡ್ ಅಶ್ವಿನಿ ಇದ್ದಾರಲ್ಲ, ಅವ್ರ ಮೂಲಕ ಬಂದು ಇಲ್ಲಿ ನಾನಿಲ್ಲಿ ಮಾಡಾಕಿದ್ದೆ. ಅದು ಇವಾಗಲೇ ರೆಡಿ ಇದೆ, ಬಂದು ಇಸ್ಕೊಂಡು ಹೋಗಿ ಅಂದರು. ಸೊ ಹೋಗಿ ಇಸ್ಕೊಂಬರೋಕ್ಕೆ ಹೋಗಿದ್ವಿ. ನೋಡಿ, ನನ್ನ ಮಗ ನನಗೆ 3 ಸ್ಟಾರ್ ಕೊಟ್ಟಿದ್ದಾನೆ. ಯಾಕಮ್ಮ ನೀನು 3 ಸ್ಟಾರ್ ಕೊಟ್ಟಿದ್ದು ಅಮ್ಮಂಗೆ? ಕೆಲಸ ಮಾಡ್ತಿಯಲ್ಲ, ಊಟ ಮಾಡ್ತೀಯಲ್ಲ, ಊಟ ಎಲ್ಲ ತಿನ್ನಿಸ್ತೀಯಲ್ಲ, ಆಮೇಲೆ ನಾನು ಸ್ನಾನ ಎಲ್ಲ ಮಾಡಿಸ್ತಿಯಲ್ಲ, ನಾನು ಬಟ್ಟೆ ಎಲ್ಲ ತೊಳಿತೀಯಲ್ಲ, ನಾನು ಊಟ ಎಲ್ಲ ಮಾಡಿಸ್ತೀಯಲ್ಲ, ಅದಕ್ಕೇನೆ. ಹೌದಾ ಬಂಗಾರಿ? ಅದಕ್ಕೆ 3 ಸ್ಟಾರ್ ಕೊಟ್ಟ ಚಿನ್ನ. ನನ್ನ ಬಂಗಾರ ಆಯ್ತು. ಇಷ್ಟೊಂದು ಕೊಡ್ತೀನಿ. ಏನಮ್ಮ? ಇಷ್ಟೊಂದು ಕೊಡ್ತೀನಿ. ಅದಕ್ಕೆ ಅಷ್ಟೊಂದು ಕೊಟ್ಟ? ಥ್ಯಾಂಕ್ ಯು ಬಂಗಾರ. ವೆಲ್ಕಮ್. ನೋಡಿ, ನನ್ನ ಲೇಪನ್ ಮಗು ಎಷ್ಟು ಚೆನ್ನಾಗಿ ಹೇಳುತ್ತೆ. ನಾವು ಯಾರೂ ಹೇಳ್ಕೊಟ್ಟೇ ಇರಲಿಲ್ಲ, ಅವನೇ ಗೆಸ್ ಮಾಡಿ ಹೇಳಿದ್ದು. ಈ ಥರ ಸ್ಕೂಲಲ್ಲಿ ಅವನಿಗೆ ಸ್ಟಾರ್ ಹಾಕ್ತಾರಲ್ಲ ಕೈ ಮೇಲೆ, ಹಂಗೆ ನನಗೂ ಸ್ಟಾರ್ ಹಾಕ್ತೀನಿ ಬರಮ್ಮ ಅಂತ ಕರೀತಾ ಇರ್ತಾನೆ. ಇನ್ನು ನೆಕ್ಸ್ಟ್ ಡೇ ನನ್ನ ಫ್ರೆಂಡ್ದು ಪಾಪುದು ನಾಮಕರಣ ಇತ್ತು. ಸೊ ಮೇಕಪ್ ಕೇಳಿದ್ರು, ಫಂಕ್ಷನ್ನು ಕೂಡ ಅಟೆಂಡ್ ಮಾಡಬೇಕಾಗಿತ್ತು. ಹಂಗಾಗಿ ನಾನು ಮೇಕಪ್ಗೆ ಅಂತ ಹೊರಟೆ ಅಲ್ಲಿಗೆ. ನಾನು ನನ್ನ ಫ್ಯಾಮಿಲಿ ಫುಲ್ಲು ಹೊರಟ್ವಿ. ಅವರವಳು ನನ್ನ ಫ್ರೆಂಡು, PU ಫ್ರೆಂಡ್ ಅವಳು. ಅವತ್ತಿಂದನೂ ಹೆಂಗಿದ್ವೋ ಇವಾಗಲೂ ಕೂಡ ಹಾಗೆ ಇದ್ದೀವಿ. ಇದೇ ಅವ್ರ ಪುಟಾಣಿ ಪಾಪು. ನಾನು ಮೇಕಪ್ ಎಲ್ಲ ರೆಡಿ ಆಯಿತು. ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಮೇಕಪ್ ಮಾಡೋವಾಗೆಲ್ಲ ವಿಡಿಯೋ ಮಾಡ್ಕೊಳ್ಲಿಕ್ಕೆ ಆಗಲಿಲ್ಲ. ಅವರು ತುಂಬ ಸಿಂಪಲ್ ಮೇಕಪ್ ಕೇಳಿದ್ಲು ನನ್ನ ಫ್ರೆಂಡು, ಇದೇ ಥರ ಮಾಡಿಕೊಡು ಅಂತ. ಸೊ ಹಂಗಾಗಿ ಸಿಂಪಲ್ಲಾಗಿ ಮೇಕಪ್ ಮಾಡಿಕೊಟ್ಟೆ. ಹೇರ್ ಸ್ಟೈಲ್ ಕೂಡ ಮಿಕ್ಸಿ ಬ್ರೇಡ್ ಹಾಕಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ. ನನಗಂತೂ ತುಂಬ ಇಷ್ಟ ಆಯಿತು. ಹೇರ್ ಸ್ಟೈಲು, ಸ್ಯಾರಿ, ಮೇಕಪ್ಪು ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಲುಕ್ಕು. ಸ್ಯಾರಿನೂ ಕೂಡ ಅವಳು ಚೆನ್ನಾಗಿರೋ ಸ್ಯಾರಿಗಳು ತೊಗೊಂಡಿದ್ಲು. ಹಂಗೆ ಡಿಸೈನ್ಸ್ ಕೂಡ, ವರ್ಕ್ ಕೂಡ ಹಂಗೆ ಚೆನ್ನಾಗಿ ಮಾಡಿಸಿದ್ಲು. ತುಂಬ ಚೆನ್ನಾಗಿತ್ತು. ಹಂಗೆ ಜ್ಯುವೆಲರಿ ಎಲ್ಲ ತಕ್ಕಂತೆ ಚೆನ್ನಾಗಿ ಸೂಟ್ ಆಗ್ತಾಯಿತ್ತು. ನನ್ನ ಕ್ಲೋಸ್ ಫ್ರೆಂಡ್ ಹೇಳೋ ಗೊತ್ತಾ, ನಾವಿಬ್ಬರು ಯಾವಾಗಲೂ ನಗಾಡ್ತಿದ್ದೆ ಕಾಲೇಜ್ಗೆ ಹೋಗುವಾಗೆಲ್ಲ. ಅದಂತೂ ಒಂಥರ ಸ್ವೀಟ್ ಮೆಮೊರೀಸ್ ಬಿಡಿ. ಕಾಲೇಜ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತಾರಲ್ಲ,
ಹಾಗೆ ಓದುವಾಗ ಓದ್ತಾ ಇದ್ವಿ, ಹರಟೆ ಹೊಡೆದು ತಮಾಷೆ ಮಾಡುವಾಗ ತಮಾಷೆ ಕೂಡ ಮಾಡ್ತಿದ್ವಿ. ಬಟ್ ನಾವಿಬ್ಬರು ಕ್ಲಾಸಲ್ಲಿ ಜೊತೆ ಇರ್ತಿರ್ಲಿಲ್ಲ. ಹೋಗೋ ಬರೋವಾಗ ಕ್ಲಾಸಿಂದ ಆಚೆ ಇದ್ದಾಗ ಮತ್ತು ಇನ್ನು ಬಸ್ಸಲ್ಲೆಲ್ಲ ಓಡಾಡುವಾಗ ಮಾತ್ರ ಜೊತೆಲಿರ್ತಿದ್ವಿ. ಅಷ್ಟರಲ್ಲೇ ನಾವಿಷ್ಟು ಕ್ಲೋಸ್ ಇರೋದು ಗೊತ್ತಾ. ತುಂಬ ಅಂದರೆ ತುಂಬ ಬೆಸ್ಟ್ ಫ್ರೆಂಡು, ತುಂಬ ಕ್ಲೋಸ್ ಫ್ರೆಂಡ್ ಇವಳು. ಅದೆಷ್ಟು ನಗಿಸ್ತಿದ್ಲು, ಅದೆಷ್ಟು ನಗಾಡ್ತಿದ್ವಿ. ನಾನು ನಗಿಸ್ತಾಯಿದ್ದೆ, ಅವರು ನಗಿಸ್ತಾಯಿದ್ರು. ಹಿಂಗೆ ಚೆನ್ನಾಗಿ ಜೋಡಿ ನಾವು ಒಂದು 4-5 ಜನ ಗ್ಯಾಂಗ್ ಇತ್ತು ನಮ್ಮದು. ಸೊ ಅದರಲ್ಲಿ ಒಂದು 3-4 ಜನ ಇದ್ದೀವಷ್ಟೇ. ಇನ್ನಿಬ್ಬರು ಗೇಟ್ ಪಾಸ್ ಕೊಟ್ಟಿದ್ದಾರೆ. ಓದೋರು ಹೋಗಲಿ, ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಉಳ್ಕೊಂಡಿರೋರು ಫ್ರೆಂಡ್ಶಿಪ್ಪೇ ಸಾಕು ನನಗೆ. ಇವ್ರಿಗೆ ಬೆಲೆ ಕಟ್ಟೋಕ್ಕಾಗಲ್ಲ, ಈ ಫ್ರೆಂಡ್ಶಿಪ್ಗೆ ಅಷ್ಟೇ ಸಾಕು. ಕೆಲವೊಬ್ಬೊಬ್ಬರು ಚೇಂಜ್ ಆಗಿದ್ದಾರೆ, ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ, ಅವ್ರು ಮಾತಾಡ್ಸೋಕ್ಕೆ ಹೋಗಲ್ಲ, ಅವ್ರ ಬಗ್ಗೆ ಕೇರ್ ಕೂಡ ನಾವು ಏನೋ ಅಂದರೆ ನೆನಪಿಸ್ಕೊಳ್ಳೋಕ್ಕೂ ನಾವು ಹೋಗಲ್ಲ. ತಲೆನೇ ಕೆಡ್ಸ್ಕೊಳ್ಳೋದು ಆದಮೇಲೆ ನೆನಪಿಸ್ಕೊಳ್ಳೋಕ್ಕೂ ಹೋಗಲ್ಲ. ಇರೋರನ್ನ ಚೆನ್ನಾಗಿ ಇರೋ ಫ್ರೆಂಡ್ಶಿಪ್ನ ಚೆನ್ನಾಗಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಿದ್ದೀವಿ. ಅದೇ ಖುಷಿ. ಅಹಂಕಾರ ದುರಹಂಕಾರ ಅನ್ನೋದು ತಲೆಗೆ ಮೆಟ್ಕೊಂಬಿಟ್ರೆ ಅವಂಗೆ ಜನ ತಾನಾಗೇ ಬದಲಾಗ್ಬಿಡ್ತಾರೆ. ಅದೇನೋ ಹೇಳ್ತಾರಲ್ಲ, ಅರ್ಧ ರಾತ್ರಿಲಿ ಐಶ್ವರ್ಯ ಬಂದರೆ ಕೊಡೆ ಹೊದ್ಕೊಂಡು ಕೂತ್ಕೊಂಡ್ರು ಅಂತ, ಅಂಥವ್ರು ಇದ್ದಾರೆ. ಸೊ ಅವ್ರಿಗೆಲ್ಲ ನಾವು ಲೆಕ್ಸೋಕ್ಕೆ ಹೋಗಲ್ಲ. ಹೋದೋಳು ಹೋಗ್ತಾ ಇರ್ಬೋದು, ಇರೋರು ಇರ್ತಾ ಇರ್ಬೋದು ಅನ್ನೋ ಥರ ಅಷ್ಟೇ. ಇರೋರಿಗೆ ನಮ್ಮ ಫ್ರೆಂಡ್ಶಿಪ್ ಅದೇ ಕೊನೆ ತನಕ ಇರುತ್ತೆ. ಈ ಫ್ರೆಂಡ್ಶಿಪ್ ಮೇಲೂ ಯಾವುದೇ ಥರ ಯಾರು ಕೆಟ್ಟ ದೃಷ್ಟಿನೂ ಬೀಳದೆ ಇರ್ತೀನಿ ಅಂತ ದೇವ್ರ ಹತ್ರ ಬೇಡ್ಕೊತೀನಿ. ನಾವೇನು ಯಾವಾಗಲೂ ಮೀಟ್ ಆಗೋಲ್ಲ, ಯಾವಾಗಲೂ ಫೋನು ಮಾಡೋಕ್ಕೋಗಲ್ಲ, ಯಾವಾಗಲೂ ಮೆಸೇಜ್ ಕೂಡ ಮಾಡೋಕ್ಕೋಗಲ್ಲ. ಆದರೂ ನಮ್ಮ ಸಂಬಂಧ ಇಷ್ಟೇ ಗಟ್ಟಿಯಾಗಿದೆ. ಹೀಗೆ ಇರಲಿ. ಮೇಕಪ್ ಎಲ್ಲ ಮುಗೀತು, ಹಾಲ್ಗೆ ಬಂದ್ವಿ. ಪಾರ್ಟಿ ಹಾಲ್ ಅಂದರೆ ಇದು ಏನು ನಾಮಕರಣ ಮಾಡಿದಾರಲ್ಲ ಅದು ಚೌಟ್ರಿ, ಅಲ್ಲೇ ಅವ್ರ ಮನೆ ಹತ್ರನೇ ಇತ್ತು. ಸೊ ಅಲ್ಲಿ ನಾಮಕರಣ ಮಾಡಿದ್ದು. ಸೊ ಅಲ್ಲಿಗೆ ಬಂದ್ವಿ ನಾವು. ಅಂದರೆ ಮುಂದಕ್ಕೆ ಪರಿಮಳ ಹೋಗಿದ್ಲು, ನಾನು ಆಮೇಲೆ ಇನ್ನೊಬ್ರು ಅವ್ರ ಅಕ್ಕ ಬೇರೆ ಇದ್ದರು, ಅವ್ರಿಗೆ ಹೇರ್ ಸ್ಟೈಲೆಲ್ಲ ಮಾಡಿ ಬರಬೇಕಿತ್ತು. ಸೊ ಹಂಗಾಗಿ ಅವ್ರು ಹೋದ್ಮೇಲೆ ನಾನು ಆಮೇಲೆ ಮಗು ಕರ್ಕೊಂಡು ಬಂದೆ. ಈ ಕಂದಮ್ಮ ಅಂತೂ ಒಂಚೂರು ಅಳ್ತಿರ್ಲಿಲ್ಲ, ಎಷ್ಟು ಸೈಲೆಂಟು ಗೊತ್ತಾ, ಒಂಥರ ನಿಧಾನವಾದ ಪಾಪು, ನಿಧಾನವಾದ ಮನುಷ್ಯ ಅಂತಾರಲ್ಲ ಆ ಥರ. ನಮ್ಮ ಕಡೆ ಹಂಗೆ ಅನ್ನೋದು, ಎಷ್ಟು ನಿಧಾನವಾಗಿದೆ ಈ ಪಾಪು ಅನ್ನೋ ಥರ. ಅಷ್ಟು ಸಾಫ್ಟ್ ಅವನು ಒತ್ತಿದ್ದೆ ನೋಡ್ತಿರಲ್ಲ. ಹಂಗೇನು ಅವನು ಸ್ವಲ್ಪ ಇರ್ಸು ಮುರ್ಸು ಆಗತ್ಬಿಟ್ರು ಹೊಟ್ಟೆ ಎಲ್ಲ ಉರಿದೋಗ್ತಿತ್ತು. ಅಯ್ಯೋ ಇಂಥ ಮಗು ಉಳ್ತಿದ್ಯಲ್ಲಪ್ಪ, ಇಂಥ ಮಗು ಕಣ್ಣಲ್ಲಿ ನೀರು ಬರ್ತಿದ್ಯಲ್ಲಪ್ಪ ಅಂತ ಬೇಜಾರಾಗೋದು. ಇವರು ಅವ್ರ ಅದಕ್ಕೆ ಇವರು ಅಷ್ಟೇ ತುಂಬ ಕ್ಲೋಸಾಗಿ ಮಾತಾಡಿಸ್ತಾರೆ. ತುಂಬ ಖುಷಿಯಾಗುತ್ತೆ ಅವ್ರ ಮನೆಗೆ ಹೋಗೋಕ್ಕೆ, ಮಾತಾಡ್ಸ್ಲಿಕ್ಕೆಲ್ಲ. ಇವ್ರ ಫ್ಯಾಮಿಲಿನೂ ಅಷ್ಟೇ, ಎಲ್ಲರೂ ಅಷ್ಟೇ ಚೆನ್ನಾಗಿ ಮಾತಾಡಿಸ್ತಾರೆ. ಅವರಪ್ಪ ಅಮ್ಮ ಅಕ್ಕ ಅತ್ತಿಗೆರು ಅಣ್ಣಂದ್ರೆಲ್ಲರೂ ಚೆನ್ನಾಗಿ ಮಾತಾಡಿಸ್ತಾರೆ. ತುಂಬ ದೊಡ್ಡ ಫ್ಯಾಮಿಲಿ. ಇವ್ರ ಮನೆಯಲ್ಲೇ ಸುಮಾರು 24-28 ಜನ ಇದ್ದಾರೆ. ಜಾಯಿಂಟ್ ಫ್ಯಾಮಿಲಿ ಇವ್ರದ್ದು. ಚಿಕ್ಕಪ್ಪತಿರು ದೊಡ್ಡಪ್ಪತಿರು ಎಲ್ಲರೂ ಇದ್ದಾರೆ. ಅವ್ರ ಮಕ್ಕಳು ಮೊಮ್ಮಕ್ಕಳುಗಳು ಅಣ್ಣಂದರು ಎಲ್ಲರೂ. ಇದೆಲ್ಲ ಅವ್ರದ್ದೇ ಫ್ಯಾಮಿಲಿ. ಏನೋ ಒಂದು ಫಂಕ್ಷನ್ ಮಾಡ್ತೀನಿ ಅಂದರೆ ಅವ್ರ ಮನೆಯವ್ರು ಸುತ್ಕೊಂಡ್ರೆ ಸಾಕು, ಅಲ್ಲೇ ಫಂಕ್ಷನ್ ಮುಗ್ದೋಗ್ಬಿಡುತ್ತೆ. ಅಂದರೆ ಫಂಕ್ಷನ್ಗೆ ಎಕ್ಸ್ಟ್ರಾ ಜನ ಬರಲೇಬೇಕು ಅಂತ ಏನಿಲ್ಲ, ಯಾಕೆಂದರೆ ಅವರೇ 28 ಜನ ಇರ್ತಾರಲ್ವ. ಸೊ ಹಂಗಾಗಿ ಅಲ್ಲೇ ಅದೇನು ದೊಡ್ಡ ಕುಟುಂಬದಲ್ಲೇ ಒಂದು ಫಂಕ್ಷನ್ ಮಾಡಿಬಿಡ್ಬೋದು. ನಾನು ಇವ್ರ ಮದುವೆಗೆ ಕೂಡ ಹೋಗೋಕ್ಕಾಗಿರಲಿಲ್ಲ ಪಾಪ. ಅವತ್ತೇ ನಮ್ಮ ಪಾಪುಗೆ ಹುಷಾರಿರಲಿಲ್ಲ. ನಾನು ಹೊತ್ಕೊಂಡು ಮನೆಯಲ್ಲೇ ಕತೆ ಕಳೆದ್ಬಿಟ್ಟೆ, ಹೋಗೋಕ್ಕಾಗಲಿಲ್ವಲ್ಲ ಅಂತ. ಒಂದು ಕಡೆ ಮಗು ಬಿಟ್ಟು ಹೋಗೋಕ್ಕಾಗಲ್ಲ, ಇನ್ನೊಂದು ಕಡೆ ಮದುವೆಗೂ ಹೋಗೋಕ್ಕಾಗಲ್ಲ ಅನ್ನಂಗೆ ಆಗೋಯ್ತು. ಅಷ್ಟು ಬೇಜಾರಾಗೋಯ್ತು. ಸೊ ಹಂಗಾಗಿ ಇನ್ನು ಯಾವುದೇ ಫಂಕ್ಷನ್ ಕರೆದ್ರೂ ಮಿಸ್ ಮಾಡಬಾರ್ದು ಅಂದ್ಬಿಟ್ಟು ಎಲ್ಲ ಫಂಕ್ಷನ್ ಅಟೆಂಡ್ ಮಾಡೋಣ ಅಂದ್ಬಿಟ್ಟು, ಮದುವೆಗಂತೂ ಬರೋಕ್ಕಾಗಲಿಲ್ಲ ಅಂತ ಹೇಳ್ಬಿಟ್ಟು ನಾಮಕರಣಕ್ಕೆ ಮತ್ತು ಬರ್ಡೇ ಏನಾದರೂ ಮಾಡಿದಾಗ ಹೋಗೋಣ ಅಂದ್ಬಿಟ್ಟು ನಾನು ಡಿಸೈಡ್ ಮಾಡಿಕೊಂಡೆ. ಫ್ಯಾಮಿಲಿ ಫುಲ್ 3 ಜನನೂ ಬಂದಿದ್ವಿ ನಾವು ನಾಮಕರಣಕ್ಕೆ ಅಂತ. ಇನ್ನು ಫಂಕ್ಷನ್ ಎಲ್ಲ ಅದು ಹೋಮದೆಲ್ಲ ಆಯಿತು. ನೆಕ್ಸ್ಟ್ ಅವರು ಈ ಥರ ಕಲರ್ನಲ್ಲಿ ಗೋಲ್ಡ್ ಕಲರ್ನಲ್ಲಿ 3 ಜನ ಒಂದೇ ಥರ ಹಾಕ್ಕೊಬೇಕು ಡ್ರೆಸ್ಸಿಂಗ್ ಕೊಡು ಅಂತ ಅಂದ್ಬಿಟ್ಟು. ಸೊ ಅವರು ಅಂದ್ಕೊಂಡಿದ್ರಂತೆ. ಅದಾದಮೇಲೆ ನಾನು ಅವಳು ಒಂದೇ ಸ್ಯಾರಿ ಹಾಕ್ಕೊತೀನಿ, ಇಲ್ಲ ನಾನೇ 2 ಸ್ಯಾರಿ ಹಾಕೋ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇನ್ನೊಂದು ಸ್ಯಾರಿ ಪಿಂಕ್ ಸ್ಯಾರಿ ಮೊದಲು ಹಾಕ್ಕೊಂಡು ಆಮೇಲೆ ಗೋಲ್ಡ್ ಸ್ಯಾರಿ ಹಾಕ್ಕೊಂಡ್ರು. ಇದರಲ್ಲಂತೂ 3 ಜನನೂ ತುಂಬ ಚೆನ್ನಾಗಿ ಕಾಣ್ತಾಯಿದ್ರು. ಆಮೇಲೆ ಅವ್ರ ಕಡೆ ಮಾಡೋ ಶಾಸ್ತ್ರ ಎಲ್ಲ ಮಾಡಿ ಫೋಟೋಸ್ ಎಲ್ಲ ನಾವು ಕೂಡ ತೆಗೆಸ್ಕೊಂಡ್ವಿ. ಅದು ಕೂಡ ನಾನು ವಿಡಿಯೋ ಮಾಡ್ಕೊಂಡಿದ್ದೆ, ಅದು ಎಲ್ಲಿ ಮಿಸ್ ಆಯಿತೋ ಗೊತ್ತಿಲ್ಲ. ಒಂದು ಸ್ವಲ್ಪ ಲೇಟ್ ಆಯಿತು ವಿಡಿಯೋ ಮಾಡೋದು, ವಿಡಿಯೋಗಳನ್ನ ಎಡಿಟ್ ಮಾಡಿ ವ್ಲಾಗ್ ಮಾಡಬೇಕು ಅನ್ನೋ ಅಷ್ಟೊತ್ತಿಗೆ ಇನ್ನೊಂದು ವಿಡಿಯೋ ಇನ್ನೆಲ್ಲೋ ಮಿಸ್ ಆಗಿರುತ್ತೆ. ಅದು ಪೆನ್ಡ್ರೈವ್ಗೆ ಹಾಕಿರ್ತೀನಿ, ಅದೆಲ್ಲಿ ಬೇರೆ ಎಲ್ಲೋ ಫೋಲ್ಡರಲ್ಲಿ ಸೇರಿಕೊಂಡಿರುತ್ತೆ. ಅದೇ ತಲೆನೋವು. ಈಗ ನೋಡಿ ನಾನು ನನ್ನ ಹಸ್ಬೆಂಡು ಮಗು ಎಲ್ಲ ಇರೋದು ಫೋಟೋಸ್ ತೆಗೆಸ್ಕೊಂಡಿರೋದೇ ಇಲ್ಲ. ಅದು ವಿಡಿಯೋ ಮಾಡಿಸ್ಕೊಂಡಿದ್ದೆ ಬೇರೆಯವ್ರಿಗೆ ಮೊಬೈಲ್ ಕೊಟ್ಟು, ಅದೇ ಮಿಸ್ ಆಗಿದೆ. ಸೊ ಬೇಜಾರಾಗ್ತಿದೆ, ಅದನ್ನು ಆ ಕ್ಲಿಪ್ ವಿಡಿಯೋ ಹಾಕೋಕ್ಕಾಗ್ತಿಲ್ಲ ಅಂತ. ಸೊ ತೊಂದರೆ ಇಲ್ಲ, ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಇನ್ನು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ. ಲೇಪನಂತೂ ನೋಡಿ ಎಷ್ಟು
ಯಾವಾಗಲೂ ಡ್ರಾಯಿಂಗ್ ಹುಚ್ಚು ಅವನಿಗೆ. ಗೋಡೆ ಅಂದರೆ ಗೋಡೆನೂ ಬಿಡಲ್ಲ. ಪೆನ್ಸಿಲೆಲ್ಲ ಕೊಟ್ಟರೆ ಬರೀತಾರೆ ಅಂದ್ಬಿಟ್ಟು ಹಿಂಗೆ ಚಾಪೀಸ್ಗೆ ಕೊಟ್ಟು ರೂಢಿ ಮಾಡಿದ್ದೀವಿ. ಮನೇಲೆಲ್ಲ ಲೂಲು ಮತ್ತು ಲೇಪನ್ ಇಬ್ಬರೂ ಈ ಥರ ಚಾಪೀಸಲ್ಲೇ ಏನು ಈ ಥರ ಬರೆದು ಅಳಿಸೋದು ಬರೆಯೋದು ಮಾಡ್ತಾರೆ. ಸ್ಲೇಟ್ ಮೇಲೂ ಅಷ್ಟು ಇಂಟ್ರೆಸ್ಟ್ ಕೊಡಲ್ಲ. ಗೋಡೆ ಮೇಲಾದರೆ ಚೆನ್ನಾಗಿ ಗೀಚುತ್ತಾರೆ. ಮಕ್ಳಿಗೆ ಗೋಡೆ ಅಂದ್ರೇ ಇಷ್ಟ ಅನಿಸುತ್ತೆ. ಅದಕ್ಕೆ ಹಿಂಗೆ ಚಾಪೀಸ್ ಕೊಟ್ಬಿಡೋದು. ನಾವು ಬೇಡ ಅಂದಾಗ ನೀಟಾಗೆಲ್ಲ ವಾಶ್ ಮಾಡಿದ್ರೆ ಹೋಗುತ್ತದು. ಇನ್ನು ನೈಟ್ ಊಟಕ್ಕೆ ಅಂತ ಹೇಳ್ಬಿಟ್ಟು ಅಂಬೂರು ಬಿರಿಯಾನಿ ಮಾಡ್ತಿದ್ವಿ. ಅಂಬೂರು ಬಿರಿಯಾನಿ ಕೂಡ ಚೆನ್ನಾಗಾಯಿತು, ತಿಂದ್ವಿ. ಈಗ ನಾನು ಇಲ್ಲೊಂದು ನೆಕ್ಸ್ಟ್ ಒಂದು ಕ್ಲಿಪ್ಪಿಂಗ್ ಬರುತ್ತೆ, ಒಂದು ಸಣ್ಣ ಪುಟಾಣಿ ವಿಡಿಯೋ ಬರುತ್ತೆ ನೋಡಿ. ಪಾಪು ಎಷ್ಟು ಚೆನ್ನಾಗಿ ಮಾತಾಡುತ್ತೆ. ಅದು ನಮ್ಮ ಹಸ್ಬೆಂಡ್ ತಂಗಿಯವ್ರ ಪಾಪು. ಎಷ್ಟು ಚೆಂದ ಇದೆ ಗೊತ್ತಾ ವಿಡಿಯೋ. ಮೊರೆ ನೀನ್ ಬರ್ತಡೇ ಮಾಡಲ್ಲ. ನೀನ್ ಬರ್ತಡೇ ಮಾಡಲ್ವೋ? ನಿಜ ಮಾಡಲ್ಲ. ಯಾಕೆ ಮಾಡಲ್ಲ? ಮಾಡಲ್ಲ ಕಣ. ನೋಡಿದ್ರಲ್ವ ಎಷ್ಟು ಮುದ್ದಾಗಿದೆ ವಿಡಿಯೋ, ಎಷ್ಟು ಕ್ಯೂಟ್ ಮಾತಾಡುತ್ತೆ ಪಾಪು. ಇನ್ನು ನೆಕ್ಸ್ಟ್ ಇಲ್ಲಿ ನಾವು ಬೆಂಗಳೂರಿಗೆ ಬಂದ್ವಿ ನಮ್ಮ ಅಕ್ಕವ್ರ ಮನೆಗೆ ಅಂತ. ಅಲ್ಲಿ ನಮ್ಮ ಅಕ್ಕನ ಮಗನಿಗೆ ಈ ಥರ ತಲೆ ಕೂದಲಲ್ಲಿ ಸೈಡಲ್ಲಿ ಬೀಳ್ತಾಯಿತ್ತು. ಸೊ ಅದು ಅಂದರೆ ಸ್ವಲ್ಪ ಬೀಳ್ತಾ ಅದು ಬೋಡ ಥರ ಆಗ್ತಾಯಿತ್ತು. ಸ್ಕಿನ್ನೆಲ್ಲ ಮಾಮೂಲಿ ಸ್ಕಿನ್ ಕಾಣ್ತಾಯಿತ್ತು, ಕೂದಲೆಲ್ಲ ಬಿದ್ದೋಗಿ. ಅದು ಯಾಕಂತಂದರೆ ಅಲ್ಲಿ ಏಣ್ಗಡ್ಗ ಅನ್ನೋ ಹುಳಗಳು ಇರ್ತಾವಂತೆ. ಅದು ತಿನ್ನುತ್ತಂತೆ. ತಿಂದು ಇಡೀ ಕೂದಲನ್ನೇ ತಿಂದಾಕ್ಬಿಡುತ್ತದು. ಬಿದ್ದೋಗ್ತಾ ಇರುತ್ತೆ ಕೂದಲೆಲ್ಲ. ಸೊ ಅದಕ್ಕೆ ಅಂತ ಔಷಧಿ ಕೊಡಿಸಿದ್ರು ಅವರು. ಅದು ಯಾರಿಗಾದ್ರೂ ಈ ಥರ ಔಷಧಿಗಳು ಏನಾದರೂ ತಿಳ್ಕೊಬೇಕು ಅನ್ನೋದಿದ್ರೆ ಕಮೆಂಟ್ ಹಾಕಿ. ನಾನು ಅದು ಅಡ್ರೆಸ್ಸು ಮತ್ತು ಡೀಟೇಲ್ಸ್ ಎಲ್ಲ ನಾನು ಕೊಡ್ತೀನಿ. ಇದು ಯಾಕೆ ಹಂಗೆ ಬರುತ್ತೆ ಅಂದರೆ ಹೊರಗಡೆ ಜ್ಯೂಸ್ಗಳು, ಐಸ್ ಕ್ರೀಮು, ಚಾಕ್ಲೇಟು ಈ ಥರದ್ದೆಲ್ಲ ಕುಡಿಯೋದು ತಿನ್ನೋದು ಮಾಡೋದ್ರಿಂದ ಆ ಥರ ಹುಳಗಳು ಸ್ಟಾರ್ಟ್ ಆಗುತ್ತಂತೆ. ನನಗೂ ಗೊತ್ತಿರಲಿಲ್ಲ ಹಂಗಂತ ಹೇಳಿದ್ರು. ನನಗೆ ಕಾರಣ ಅದ್ರ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ. ಅವ್ರನ್ನೇ ಕೇಳಿದೆ ಹಂಗಂತ ಹೇಳಿದ್ರು. ಸೊ ಕೇಳೇ ಭಯ ಆಗೋಯಿತು, ಇಷ್ಟೆಲ್ಲ ಆಗುತ್ತಾ ಅಂತ. ಇನ್ನು ನೆಕ್ಸ್ಟು ನಾವು ಬೆಂಗಳೂರಲ್ಲಿ ಇದ್ದಿದ್ದರಿಂದ ದೇವಸ್ಥಾನಗಳಿಗೆ ಹೋಗೋಣ ಅಂದ್ಬಿಟ್ಟು ಅವತ್ತು ಫುಲ್ಲು ಟೆಂಪಲ್ ರನ್ ಮಾಡೋಣ ಅಂದ್ಬಿಟ್ಟು ಟೆಂಪಲ್ಗಳಿಗೆಲ್ಲ ವಿಸಿಟ್ ಕೊಡ್ತಾಯಿದ್ವಿ. ಹಾಗೆ ಬಂಡೆ ಮಹಾಕಾಳಿ ಅಮ್ಮ ದೇವಸ್ಥಾನದ ಹತ್ರನೂ ಬಂದ್ವಿ. ಇದಕ್ಕೆ ಬಂದೇ ಇರಲಿಲ್ಲ ಈ ದೇವಸ್ಥಾನಕ್ಕೆ. ಸೊ ಅಲ್ಲಿಗೂ ಬಂದು ದರ್ಶನ ಮಾಡ್ಕೊಂಡ್ವಿ, ತಾಯಿ ದರ್ಶನನ. ಸೈಡ್ ಬರ್ತೀರಾ? ಐತೆ ಐತೆ.
ಇನ್ನು ನಾವು ಎಲ್ಲ ದೇವಸ್ಥಾನಗಳನ್ನು ನೋಡ್ಕೊಂಡು ಬಂದು ಕೆ ಆರ್ ನಗರಕ್ಕೆ ನಾವು ರಿಟರ್ನ್ ಬಂದ್ವಿ. ಅಲ್ಲಿಂದ ಬಂದಮೇಲೆ ನಮಗೆ ಹುಣ್ಣಿಮೆ ಸಿಕ್ತು. ಸೊ ಅವತ್ತಿನ ದಿನ ಈ ಜೇನ್ಕಲ್ ಸಿದ್ದೇಶ್ವರ ಬೆಟ್ಟಕ್ಕೆ ಹೋದರೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಆದರೆ ಸುಮಾರು ಸರಿ ಎಲ್ಲ ಹೋಗಿದ್ವಿ. ಈ ಸರಿ ಕೂಡ ನನ್ನ ಫ್ರೆಂಡ್ ಕೂಡ ಅವರು ಕೂಡ ಹೊರಟಿದ್ರು. ಅವ್ರ ಜೊತೆ ನಾವು ಕೂಡ ಮತ್ತೆ ದೇವಸ್ಥಾನಕ್ಕೆ ಅಂತ ಬಂದು ದರ್ಶನ ಕೂಡ ಪಡ್ಕೊಂಡ್ವಿ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಎಲ್ಲರೂ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.